ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂರ್ಣಿಮಾಸ್ ಕಿಚನ್. ಇವತ್ತಿನ ಸ್ಪೆಷಲ್ ನುಗ್ಗೆ ಸೊಪ್ಪಲ್ಲಿ ಫ್ರೈಡ್ ರೈಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಸ್ವಲ್ಪ ಟೇಸ್ಟಿ ಅಂತಲೇ ಹೇಳ್ಬೋದು, ಹೆಲ್ತಿ ಕೂಡ. ಯಾವುದೇ ಸಾಸನ್ನ ಬಳಸ್ತೇನೆ ಫ್ರೈಡ್ ರೈಸ್ನ ಮಾಡೋಣ ಬನ್ನಿ. ಎಲ್ಲ ನನ್ನ ಚಾನಲ್ ಆಗಿ ನೋಡ್ತೀವಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದಂತೂ ಮರಿಬೇಡಿ. ಅದಕ್ಕೆ ಬೇಕಾಗಿರೋ ಪದಾರ್ಥ 1 ಬೌಲಷ್ಟು ನುಗ್ಗೆ ಸೊಪ್ಪು ಈ ಥರ ಬಿಡಿಸಿಟ್ಕೊಂಡಿದ್ದೀನಿ. ನಂತರ ಒಂದು ಅರ್ಧ ಸ್ಪೂನಷ್ಟು ಮೆಣಸು, ಒಂದು 4 ರೆಡ್ ಚಿಲ್ಲಿ, ಕೆಂಪು ಮೆಣಸಿನ್ಕಾಯಿ, 1 ಬೆಳ್ಳುಳ್ಳಿಯನ್ನು ತಗೊಳ್ಳೋಣ. ನಂತರ ಒಂದು ಬಾಣಲಿ ತಗೊಳ್ಳಿ, ಫ್ರೈ ಪ್ಯಾನನ್ನು ಇಟ್ಕೊಳ್ಳಿ ಸ್ಟವ್ ಮೇಲೆ. ಸ್ಟವ್ ಹಚ್ಚಿ 1 ಸ್ಪೂನಷ್ಟು ಎಣ್ಣೆ ಹಾಕಿ ನುಗ್ಗೆ ಸೊಪ್ಪನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನುಗ್ಗೆ ಸೊಪ್ಪು ಸ್ವಲ್ಪ ಕಹಿ ಬರೋದ್ರಿಂದ, ಕಹಿ ಅಂಶ ಹೋಗಲಿ ಅಂತ ನಾನು ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ನೀವು ಎಲ್ಲ ಥರ ಫ್ರೈಡ್ ರೈಸ್ ಮಾಡಿರ್ತೀರಿ, ಇದು ಯಾವ ಥರ ನುಗ್ಗೆ ಸೊಪ್ಪಿನ ಫ್ರೈಡ್ ರೈಸ್ ಅಂತ ಹೇಳ್ತೀರೋ, ಚಿತ್ರಾನ್ನ ಅಂತೀರಿ, ಏನು ಬೇಕಾದರೂ ಕರ್ಕೋಬೋದು. ಬಟ್ ನಾನು ಇದಕ್ಕೆ ಸಾಸ್ ಏನು ಯೂಸ್ ಮಾಡ್ತಾಯಿಲ್ಲ, ತುಂಬ ಹೆಲ್ತಿ ಕೂಡ. ನುಗ್ಗೆ ಸೊಪ್ಪು ಬರೀ ಸಾಂಬಾರು ಮಾಡ್ಕೊಂಡು ತಿಂದಿರ್ತೀರ, ಈ ಥರ ಫ್ರೈಡ್ ರೈಸನ್ನ ಮಾಡ್ಕೊಂಡು ತಿನ್ನಿ, ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ. ಅದಕ್ಕೆ ಸ್ವಲ್ಪ ಫ್ರೈ ಮಾಡಿ ಒಂದು ಕಡೆ ಇಟ್ಕೊಳ್ಳೋಣ. ನಂತರ ಅದೇ ಬಾಣಲಿಗೆ ಸ್ವಲ್ಪ ಮೆಣಸು ಮತ್ತು ಒಣಮೆಣಸಿನ್ಕಾಯಿ, ಕೆಂಪು ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನ ಹಾಕಿ ಫ್ರೈ ಮಾಡಿ ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಸಾಕು, ತುಂಬ ಏನು ಉರಿಯೋದೇನು ಬೇಡ, ಮೀಡಿಯಮ್ ಫ್ಲೇಮಲ್ಲಿ. ನಂತರ ಇದನ್ನು ಆರಿದ ನಂತರ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡ್ಕೊಂಬಿಡಿ, ನೀರು ಹಾಕೋದೇನು ಬೇಡ. ನಂತರ ನುಗ್ಗೆ ಸೊಪ್ಪನ್ನು ಫ್ರೈ ಮಾಡಿ ಇಟ್ಕೊಂಡಿರ್ತೀರಲ್ಲ, ಅದನ್ನು ಕೂಡ ಸ್ವಲ್ಪ ಫ್ರೈ ನುಣ್ಣಗೆ ಪುಡಿ ಮಾಡ್ಕೊಂಬಿಡೋಣ. ನೀರು ಹಾಕೋದೇನು ಬೇಡ ಇದಕ್ಕೂ. ನೋಡಿ ಅದಕ್ಕೆ ಮಾಡ್ಕೊಂಡ್ರೆ ಸಾಕು. ನಂತರ ಅದೇ ಸ್ಟವ್ವಲ್ಲಿ ಅದೇ ಬಾಣಲಿನ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ, ನಾವು ಆಲ್ರೆಡಿ ಅನ್ನ ಮಾಡಿ ಇಟ್ಕೊಂಡಿದ್ರೆ ಈ ಥರ ಬೇಗನೆ ಮಾಡ್ಕೋಬೋದು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕಿ, ನಾನು ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದೆ. ನಂತರ ಗೋಡಂಬಿ ಮತ್ತು ಬೆಳ್ಳುಳ್ಳಿಯನ್ನು ಹಾಕಿದ್ದೀನಿ, ಬಿಡಿಸಿಟ್ಕೊಂಡ್ರಂಥ ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ. ಇದು ಫ್ರೈಡ್ ರೈಸ್ ಆದ್ದರಿಂದ ಸ್ವಲ್ಪ ಏನು ಸಾಸಿವೆ ಹಾಕಲ್ಲ ನಾನು. ನಂತರ ಒಂದು ಈರುಳ್ಳಿ, ಕಟ್ ಮಾಡಿ ಇಟ್ಕೊಂಡ್ರಂಥ ಈರುಳ್ಳಿ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೊಂಬಿಡಿ. ನಂತರ ತರಕಾರಿ, ಬೀನ್ಸು, ಕ್ಯಾರೆಟು, ನೀವು ಇದಕ್ಕೆ ಬೇಕಿದ್ದರೆ ಕೋಸೆಲ್ಲ ಹಾಕೋಬೋದು. ನಾನು ಬರೀ ಬೀನ್ಸು, ಕ್ಯಾರೆಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ನಂತರ ಶುಂಠಿಯನ್ನು ತುರಿದಿಟ್ಕೊಂಡಿರೋದನ್ನು ಹಾಕ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಬೆಳ್ಳುಳ್ಳಿನೂ ಹಾಕ್ತಾಯಿಲ್ಲ, ಬರೀ ಶುಂಠಿ ಹಾಕಿದ್ರೆ ಸಾಕು. ನಂತರ ಎಲ್ಲ ಫ್ರೈ ಆದಮೇಲೆ ರುಬ್ಬಿಟ್ಕೊಂಡ್ರಂಥ ಮಸಾಲೆ ಹಾಕ್ಬಿಟ್ರೆ ನುಗ್ಗೆ ಸೊಪ್ಪಿನ ಫ್ರೈಡ್ ರೈಸ್ಗೆ ಮಸಾಲೆ ರೆಡಿ ಆಗುತ್ತೆ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿದ್ರೆ ಮುಗೀತು. ಇದಕ್ಕೇನು ಅರಿಶಿನ ಪುಡಿ ಏನು ಬೇಕಿಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೋಡಿ, ರುಚಿಯಾದ ನುಗ್ಗೆ ಸೊಪ್ಪಿನ ಫ್ರೈಡ್ ರೈಸ್ದು ರೆಡಿ ಆಯಿತು ನೋಡಿ. ಅದಕ್ಕೆ ಮಾಡಿದ್ರೆ ಸಾಕು. ನಂತರ ನೀವು ಬೇಕಿದ್ದರೆ ಬಾಣಲಿಗೆ ಅನ್ನ ಹಾಕಿ ಕೈಯಾಡ್ಬೋದು, ಇಲ್ಲ ಅಂದರೆ ನೀವು ಈ ಥರ ಅನ್ನನ ಎಕ್ಸ್ಟ್ರಾ ಮಾಡಿ ಇಟ್ಕೊಂಡಿದ್ರೆ ಇದಕ್ಕೆ ಸ್ವಲ್ಪ ನುಗ್ಗೆ ಸೊಪ್ಪೊಂದು ಗೊಜ್ಜಿರುತ್ತಲ್ಲ ಹಾಕಿ ಫ್ರೈಡ್ ರೈಸನ್ನು ಕಲಿಸ್ಕೊಂಡ್ರೆ ಮಕ್ಳಿಗೆ ಕೊಟ್ರಂತೂ ಇದು ನುಗ್ಗೆ ಸೊಪ್ಪು ಅಂತಲೇ ಗೊತ್ತಾಗಲ್ಲ. ಆಮೇಲೆ ಕಹಿನೂ ಇರೋಲ್ಲ, ಟೇಸ್ಟಿ ಕೂಡ, ಹೆಲ್ತಿ ಕೂಡ. ಯಾರಿಗೆಲ್ಲ ಈ ನುಗ್ಗೆ ಸೊಪ್ಪಿನ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಯಾರು ಹೊಸಬ್ರಿರ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಓಕೆ, ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.